ದೇವರು ನೀವು ಅನ್ಕೊಂಡಿದ್ದೆಲ್ಲ ನೆರವೇರಿಸಿ ಅಂತ ನಾವು ಬೇಡ್ಕೊಳ್ತೀವಿ. ಒಳ್ಳೆಯದಾಗಿ ನಂದು 41ನೇ ಹುಟ್ಟುಹಬ್ಬ ಆಚರಣೆ ಮಾಡ್ಕೋಬೇಕಂತ ನಮ್ಮ ಮಾರ್ಕೆಟಲ್ಲಾಗಿರೋದು ನಮ್ಮ ಬೇಕಾಗಿರೋಲ್ಲ ಸ್ನೇಹಿತರು ಅವರೆಲ್ಲ ಸೇರಿ ನನಗೆ ಹುಟ್ಟುಹಬ್ಬನ ಆಚರಣೆ ಮಾಡಬೇಕಂತ ಹೇಳಿದರು. ಅದಕ್ಕೋಸ್ಕರ ನಾನು ವೃದ್ಧಾಶ್ರಮಕ್ಕೆ ಬಂದು ನಾನು ಏನಾದರೂ ಒಂದು ಸಹಾಯ ಮಾಡಬೇಕು, ಒಂದು ಇದು ಮಾಡಬೇಕು, ಒಂದು ದಿನದ ಊಟನ ವ್ಯವಸ್ಥೆ ಮಾಡಬೇಕಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇಲ್ಲಿ ಬಂದು ವ್ಯವಸ್ಥೆ ಮಾಡಿದೆ. ನಮಗೆ ನಮ್ಮ ತಂದೆ ತಾಯಿ ಥರನೇ ಫೀಲ್ ಆಯಿತು. ಅದರಿಂದನೇ ಬಂದು ಮುಂದೆ ಇನ್ನೂ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಬೇಕಂತ ಮನಸ್ಸಲ್ಲಿ ಇನ್ನೂ ಬರ್ತಾಯಿದೆ. 41ನೇ ಹುಟ್ಟುಹಬ್ಬ ನಮ್ಮ NGK ಆನಂದ್ ಅವರು, ನಮ್ಮ ಗ್ರಾಮ ಪಂಚಾಯಿತಿ ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಆದಂತಹ NGK ಆನಂದ್, ಲಾವಣ್ಯ ಆನಂದ್ ಅವರ ಹುಟ್ಟುಹಬ್ಬವನ್ನು ಮಾನಸ ವೃದ್ಧಾಶ್ರಮದಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಅಪಾರ ಅಭಿಮಾನಿಗಳು, ಬೆಂಬಲಿಗರು, ಹಲವಾರು ಕಡೆ ಅವರ ಹುಟ್ಟುಹಬ್ಬವನ್ನು ಇವತ್ತಿನ ದಿನ ಆಚರಣೆ ಮಾಡಿದ್ದಾರೆ. ಅವರು ಸ್ವಇಚ್ಛೆಯಿಂದ ವೃದ್ಧಾಶ್ರಮದಲ್ಲಿ ನಮ್ಮ ಬರ್ತ್ಡೇಯನ್ನು ಆಚರಣೆ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಅವ್ರ ಕುಟುಂಬ ಸಮೇತ ಬಂದು ಇವತ್ತಿನ ದಿನ ಏನು ಅವರ ಕೈಯಲ್ಲಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಅನಾಥಾಶ್ರಮಕ್ಕೆ ಅವರು ಉಡುಗೊರೆಯನ್ನು ನೀಡಿ ಅನ್ನವನ್ನು ಸಮರ್ಪಣೆ ಮಾಡಿ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಸರ್, ಹುಟ್ಟು ಉಚಿತ ಸಾವು ಖಚಿತ. ಈ ಹುಟ್ಟು ಬದುಕಿನ ಮಧ್ಯೆ ಹೋರಾಟ ಏನಿದೆ, ಈ ಜೀವನ ಇದು ಬಹಳ ಒಂಥರ ಭಗವಂತನ ಕೃಪೆಯಿಂದ ಬಂದಿರೋಂಥ ಜೀವ. ಎಷ್ಟೋ ಜನ ಮಕ್ಕಳಿಗೆ ತಂದೆ ತಾಯಿನೇ ದೇವರು. ನಾವು ಯಾವತ್ತೂ ಮೊದಲು ಪೂಜೆ ಮಾಡಬೇಕಾಗಿರೋದು ತಂದೆ ತಾಯಿಗೆ, ಎರಡನೇದು ನಮ್ಗೆ ವಿದ್ಯೆ ಕಲಿಸಿರೋಂಥ ಗುರುಗಳಿಗೆ, ಮೂರನೇದು ನಮ್ಮ ಪ್ರಕೃತಿ ಏನೇನು ನಮ್ಗೆ ಕೊಟ್ಟಿದೆ, ಪ್ರಕೃತಿಯಲ್ಲಿ ಎಲ್ಲ ದೇವರುಗಳು ಆ ದೇವರು ನಾವು ಪೂಜೆ ಮಾಡಬೇಕು. ಇಂಥ ನೀಚರು ಈ ಕಾಲದಲ್ಲಿ ಇದ್ದಾರಾ ಅಂತ ನಮ್ಗೆ ಅನಿಸುತ್ತೆ. ಯಾರೇ ತಂದೆ ತಾಯಿನ ಅನಾಥಾಶ್ರಮಕ್ಕೆ ಬಿಟ್ಟರೆ ಮಕ್ಕಳು ಯಾರು ಅವ್ರನ್ನ ನೋಡ್ಕೊಳಕ್ಕೆ ವಿಧಿ ಇಲ್ಲ ಅನ್ನೋಂಥವ್ರು ಬಿಡಲಿ, ಇದ್ದೂ ಕೂಡ ಎಷ್ಟೋ ಅವ್ರಿಗೆ ಜನ್ಮ ಕೊಡೋದೇ ದೊಡ್ಡ ಪುಣ್ಯ ಸರ್. ಜನ್ಮ ಕೊಟ್ಟು ಈ ರೀತಿ ವೃದ್ಧಾಶ್ರಮಗಳು ಏನಿದೆ, ಈ ವೃದ್ಧಾಶ್ರಮಗಳನ್ನ ಕಡಿಮೆ ಆಗಬೇಕು. ವೃದ್ಧಾಶ್ರಮಕ್ಕೆ ತಂದೆ ತಾಯಿನ ಬಿಡೋ ಅಂಥ ಕೆಲಸ ಕಡಿಮೆ ಆಗಬೇಕು. ನೋಡಿ, ಇವತ್ತೇನು ನಮ್ಮ ಮಾನಸ ಮಧುಕರ್ ಸರ್ ಇದ್ದಾರೆ, ಇವರು ಪುಣ್ಯವಂತರು ಪಾಪ. ಆದರೂ ಕೂಡ ಇಂಥ ಪುಣ್ಯಾತ್ಮರು ಇರೋದ್ರಿಂದ ಇವ್ರಿಗೊಂದು ನೆಲೆ ಸಿಕ್ಕಿದೆ. ಅವರೇ ಇಲ್ಲ ಅಂದಿದ್ರೆ ನೆಲೆ ಎಲ್ಲಿ ಸಿಗುತ್ತೆ? ಹಂಗಾಗಿ ದಯವಿಟ್ಟು ನೀಚ ಕೆಲಸವನ್ನು ಯಾರು ಕೂಡ ನಿಕೃಷ್ಟರು, ಯಾರು ಈ ಅನಾಥಾಶ್ರಮ ಮಕ್ಕಳನ್ನ ಬಿಡ್ತಾರೆ ಅವ್ರು ನಿಕೃಷ್ಟರಿದ್ದಾರೆ.